ನಮಸ್ಕಾರ. ಬೆಳಗಿನ 5:15 ಮತ್ತೆ ಅದೇ ಸಂಡೇ, ಅದೇ ಬೆಳಗ್ಗೆ ಅದೇ ಒಂದು ರೈಡು, ಮಾರ್ನಿಂಗ್ ರೈಡು. ಮಾರ್ನಿಂಗ್ ರೈಡ್ ಅಲ್ಲ, ಫುಲ್ ಡೇ ಒನ್ ಡೇ ರೈಡು. ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ರೈಡು. ಒಂದು 200 ಕಿಲೋಮೀಟ್ರ್ ದೂರ ಹೋಗಬೇಕು, ವಾಪಸ್ ಬರಬೇಕು. ಒಂದು 8 ಅವರ್ ಟ್ರಾವೆಲಿಂಗು, ಒಂದು 2 ಅವರ್ ಅಲ್ಲಿ ಇಲ್ಲಿ, 10 ಅವರ್. 6 ಗಂಟೆಗೆ ನಾವು ಬಿಟ್ಟರು ಕೂಡ ಇನ್ನು ಮೀಟಪ್ ಆಗಿಲ್ಲ. ಮೀಟಪ್ ಆದ ತಕ್ಷಣ ಬಿಟ್ಟರು ಕೂಡ 2, 4, 5 ಗಂಟೆವರೆಗಾದ್ರು ಬರ್ಬೇಕು ಮಿನಿಮಮ್. ನೋಡೋಣ ಏನಾಗತ್ತೆ ಅಂತ. ರೆಗ್ಯುಲರ್ ಆ್ಯಸ್ ಯೂಶುವಲ್ ನಮ್ಮ ರೈಡಿಂಗ್ ಪಾರ್ಟ್ನರ್. ಅದಲ್ದೇ ಇವತ್ತು ಇನ್ನೊಬ್ಬ ರೈಡರ್ ಇದ್ದಾನೆ, ಅವನ ಜೊತೆ ಇನ್ನೊಬ್ಬ ಇದ್ದಾನೆ. ಅದರ 4 ಜನ ಹೋಗ್ತಾ ಇದ್ದೀವಿ 3 ಬೈಕಲ್ಲಿ. ಅವರಿಬ್ಬರು ಒಂದು ಬೈಕಲ್ಲಿ ಬರ್ತಾರೆ, ನಾವುಗಳು ಬೇರೆ ಬೇರೆ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಇದು ಹೇಗೆ ಅಂದರೆ, ಫಸ್ಟ್ ಟೈಮ್ ನಮ್ಮಿಬ್ಬರ ಜೊತೆ ರೈಡ್ ಮಾಡ್ತಾ ಇರೋದು. ನನ್ನ ಫ್ರೆಂಡು, ನನ್ನ ಕ್ಲೋಸ್ ಫ್ರೆಂಡು. ಅವನು ನಾರ್ಮಲಿ ಸಣ್ಣ ಪುಟ್ಟ ರೈಡ್ ಮಾಡ್ತಾನೆ ಅಷ್ಟೇ, ದೊಡ್ಡ ರೈಡಿಗೆ ಬರಲ್ಲ ಅವನು. ಒನ್ ಡೇ ರೈಡ್ ಇದ್ರೆ ಮಾತ್ರ ಬರ್ತೀನಿ ಅಂತಾನೆ, ಇಲ್ಲಾಂದ್ರೆ ಬರಲ್ಲ. ನಾವು ಹಾಗಲ್ಲ, ನಾವು ಒಂಥರ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತೀವಿ. ನಾವು ರ್ಯಾಂಡಮ್ ಆಗೇ ರೋಡಿಗಿಳಿಯೋದು. ಆದ್ದರಿಂದ ನಮ್ಮದೇನಿಲ್ಲ ರೆಗ್ಯುಲರು. ನಮ್ಮದು ಹೋಗ್ಬೇಕು ಅನ್ಸಿದ್ರೆ ಸಂಡೇ ಹೋಗ್ತೀವಿ, ಸ್ಯಾಟರ್ಡೇ ಹೋಗ್ತೀವಿ, ಇಲ್ಲ ಅಂದರೆ ಹೋಗೋದೇ ಇಲ್ಲ, ಮನೇಲೇ ಬಿದ್ದಿರ್ತೀವಿ, ಆ ಥರ. ಆದ್ದರಿಂದ ಈಗ ಮೀಟಪ್ ಪಾಯಿಂಟ ಸಿಗ್ತೀವಿ. ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ಜಾಗ ಮಾತ್ರ ಬಹಳ ಪ್ರಸಿದ್ಧವಾದ ಜಾಗ. ಸೌತ್ ಗುಜರಾತ್ ಕಡೆ ನಮ್ಮ ಪ್ರಯಾಣ. ಭಾಳ ಚೆನ್ನಾಗಿದೆ ಅಲ್ಲಿ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು, ಬಟ್ ಭಾಳ ಇತಿಹಾಸ ಇರುವಂಥದ್ದು ಜಾಗ. ಹೋಗ್ತಾ ಹೋಗ್ತಾ ಹೇಳ್ತೀನಿ ಏನು ಅಂತ. ಅಲ್ಲಿವರೆಗೆ ಬಾಯ್, ಸಿಕ್ಕಿದ ಮೇಲೆ ಸಿಗೋಣ, ಬಾಯ್. ಟೀ ಕುಡ್ದಾಯ್ತು. ಟೀ ಕುಡಿದ್ಬಿಟ್ಟು ಹೊರಟಿದ್ದೀವಿ. 3 ಜನ 4 ಜನ. 2 BMW ಇದ್ದಾವೆ, ಒಂದು ಹೊಂಡಾ 350 CB 350 RS. 200 ಕಿಲೋಮೀಟರ್ ತೋರಿಸ್ತಾ ಇಲ್ಲಿಂದ. ಎಷ್ಟೊತ್ತಿಗೆ ಹೋಗ್ತೀವಿ ಗೊತ್ತಿಲ್ಲ, ನೋಡೋಣ, ಸಿಗೋಣ ಆಮೇಲೆ. ನಮಸ್ಕಾರ. ರಿಂಗ್ ರೋಡ್ ಬಿಟ್ಬಿಟ್ಟು ಹೈವೇ ಹಿಡಿದ್ಬಿಟ್ವಿ. ಇಂದೋರ್ ಹೈವೇ. ಇಂದೋರಿನಿಂದ 380 ಕಿಲೋಮೀಟರ್ ಏನೋ ಇದೆ ಸಮಥಿಂಗ್. ಅವನೀಗ ಹಿಂದೆ ಬಿದ್ದಿದ್ದಾನೆ, ಮುಂದೆ ಹೋಗ್ತಿದ್ದ. ಸಟಾಕ್ ಅಂತ ವಿಡಿಯೋ ಮಾಡ್ತೀನಿ ಅನ್ಸುತ್ತೆ, ಫಾಸ್ಟ್ ಹೋಗ್ತಿದ್ದ. ಈಗ ಇದಕ್ಕಿದ್ದಂಗೆ ಸ್ಲೋ ಮಾಡಿದ್ದ. ವಿಡಿಯೋ ಮಾಡ್ತಾ ಇರಬೇಕು ಮೋಸ್ಟ್ಲಿ. ಸಿಕ್ಕಾಪಟ್ಟೆ ಬರುತ್ತೆ. ಸ್ಪೀಡ್ ಹೋದರೆ ಮಾತಾಡೋಕ್ಕಾಗಲ್ಲ. ಇದು 95 ಕಿಲೋಮೀಟರ್ ಸ್ಟ್ರೈಟ್ ಹೋಗಬೇಕು. ಅದಾದ ಮೇಲೆ ನೋಡೋದು ಇನ್ನು ಏನು ಅಂತ. ಇನ್ನೆಲ್ಲ ತಿಂಡಿ ನಿಲ್ಸಕ್ಕೆ ಸಿಗ್ಬೇಕಷ್ಟೇ, ಅಲ್ಲಿವರೆಗೆ ಏನೂ ಇಲ್ಲ. ಹೈವೇ ಮಧ್ಯದಲ್ಲಿ ಏನಾರು ಇದ್ದರೆ ಮತ್ತೆ ಕ್ಯಾಮ್ರಾ ಆನ್ ಮಾಡ್ತೀನಿ. ಇಲ್ಲಿಗ ಚಾಯ್, ಬಿಸ್ಕೆಟು, ನಾಷ್ಟ ಎಲ್ಲ ಮುಗೀತು. ಒಬ್ಬರಾಗಿ ಹೊರಡ್ತಾ ಇದ್ದೀವಿ. ಇನ್ನು ಸೀದಾ 140 ಕಿಲೋಮೀಟ್ರ್ ಸ್ಟ್ರೈಟ್ ಹೋಗೋದು. ಇನ್ನೆಲ್ಲಿ ಮಧ್ಯದಲ್ಲೆಲ್ಲೋ ಲೆಫ್ಟಿಗೆ ಹೊಡ್ಕೊಳಕ್ಕಿದೆ, ಬಟ್ ಇನ್ನೂ 40 ಕಿಲೋಮೀಟ್ರ್ ದೂರ ಇದೆ ಮಿನಿಮಮ್ಮು. ಎರಡು ಅವರು 58 ನಿಮಿಷ, ಅಂದರೆ 3 ಅವರು. ನೋಡೋಣ ಏನಾಗುತ್ತೆ ಅಂತ. ರೋಡ್ ಚೆನ್ನಾಗಿದ್ರೂ ಹೋಗ್ಬೋದು, ರೋಡ್ ಚೆನ್ನಾಗಿಲ್ಲ ಅಂದರೆ ಕಷ್ಟ. ಬಿಸಿಲು ಸಿಕ್ಕಾಬಟ್ಟೆ ಆಗ್ತಾಯಿದೆ. ಈಗ ಗಂಟೆ ಇನ್ನೂ 7, ಆದರೆ 7:10, ಬಟ್ ಬಿಸಿಲು ಸಿಕ್ಕಾಬಟ್ಟೆ. 40-50 ಕಿಲೋಮೀಟ್ರ್ ಓಡಿಸಿದ್ದೀವಿ ಅಷ್ಟೇ, ಬಟ್ ಅಷ್ಟರಲ್ಲೇ ಬಿಸಿಲು ಜಾಸ್ತಿ ಆಗ್ಬಿಟ್ಟಿದೆ. 7 ಗಂಟೆಗೆ ಬಿಸಿಲಿಗೆ ಸಿಕ್ಕಾಬಟ್ಟೆ ಆಗಿಬಿಟ್ಟಿದೆ.
ಮಾಡಿದ್ದೀನಿ. ಹಾಡು ಹಾಕ್ಕೊಂಡು ಸೀದಾ ಹೋಗ್ತಾ ಇರೋದಷ್ಟೇ. ನಮಸ್ಕಾರ ಮತ್ತೊಮ್ಮೆ. ಚಾಯ್ ಮತ್ತು ಟೀ ಮತ್ತು ಬಿಸ್ಕೆಟು ವೇಫರು ತಿಂದ್ಬಿಟ್ಟು ಹೊರಟಿದ್ದೀವಿ. ಇಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ, ಇಲ್ಲಿ ಸೌತ್ ಥರ ನಮ್ಮ ಬೆಂಗಳೂರು, ಕರ್ನಾಟಕ, ತಮಿಳ್ನಾಡು, ಮಲಯಾಳಂ, ಇಲ್ಲಿ ಕೇರಳ, ಆಂಧ್ರದ ಥರ ಸಣ್ಣ ಸಣ್ಣ ಹೋಟ್ಲುಗಳಲ್ಲಿ ಒಳ್ಳೊಳ್ಳೆ ಬ್ರೇಕ್ಫಾಸ್ಟ್, ಹೆಲ್ದಿ ಬ್ರೇಕ್ಫಾಸ್ಟ್ ಏನು ಸಿಗಲ್ಲ. ಇಲ್ಲಿ ದೊಡ್ಡ ಹೋಟ್ಲಿಗೆ ಹೋದರೆ ಆಲೂ ಪರಾಟ ಬಿಟ್ಟರೆ ಏನು ಸಿಗಲ್ಲ ಅಂತಾರೆ. ಸಣ್ಣ ಹೋಟ್ಲುಗಳಲ್ಲಿ ಏನೂ ಇರಲ್ಲ, ಖಾಲಿ ವೇಫರು ಟೀ ಬಿಟ್ಟರೆ ಇನ್ನೇನಿರಲ್ಲ. ಇಲ್ಲ ಅಂದ್ರೆ ಫ್ರೈಡ್ ಐಟಮ್, ಗುಜರಾತಿ ಐಟಮು, ಹೆಲ್ದಿ ಏನು ಸಿಗಲ್ಲ ಇಲ್ಲಿ. ಆದ್ದರಿಂದ ಏನು ಸಿಕ್ತೋ ಅದನ್ನು ತಿಂದುಬಿಟ್ಟು ನಾವು ಜಾಗ ಖಾಲಿ ಮಾಡ್ತೀವಿ. ಇನ್ನೇನಂದರೆ ಮೇನ್ ವಿಷಯ ಏನು ಅಂದರೆ, ನಾವಿವತ್ತು ಹೋಗ್ತಾ ಇರೋ ಜಾಗ ಇದೆಯಲ್ಲ, ಜಾಂಬುವಾಡ ಅಂತ ಒಂದು ಏರಿಯಾ, ಒಂದು ಜಾಗ ಕಾಡ ಮಧ್ಯೆ ಇರುವಂಥ ಒಂದು ಊರು. ಅದಕ್ಕೆ ಜಂಡ್ ಅಂತ ಕೂಡ ಹೇಳ್ತಾರೆ. ಜಂಡ್, ಅಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅದಕ್ಕೆ ಜಂಡ್ ಹನುಮಾನ್ ಅಂತ ಹೇಳ್ತಾರೆ. ಜಂಡ್ ಹನುಮಾನ್ ದೇವಸ್ಥಾನಕ್ಕೆ ಇವತ್ತು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಹನುಮಾನ್ ಭಕ್ತರೇ ಆದ್ದರಿಂದ ಎಲ್ಲ ಒಟ್ಟಿಗಾಗಿ ಹೋಗ್ತಾ ಇದ್ದೀವಿ. ಅದು ಏನು ಅಂದರೆ, ಅದು ಭಾಳ ಪುರಾತನವಾದ 5000 ವರ್ಷ, 5100 ವರ್ಷ ಏನೋ ಆಗಿದೆಯಂತೆ ಅದಕ್ಕೆ. ಯಾಕೆಂದರೆ ಮಹಾಭಾರತ ಕಾಲದಲ್ಲಿ ಪಾಂಡವರು ಅಲ್ಲಿ ವನವಾಸಕ್ಕೆ ಬಂದಾಗ ಆ ದೇವಸ್ಥಾನ ಆಗಿತ್ತಂತೆ. ಅಂದರೆ ಅದು ಸ್ವಯಂಭೂ, ಅದು ಅದೇ ಉದ್ಭವ ಮೂರ್ತಿ. ಅದು ಕಲ್ಲಿನಲ್ಲಿ ಎಷ್ಟೋ 34 ಅಡಿನ 14 ಅಡಿ ಏನೋ ಇದೆ, ನಾನು ಹೋದಾಗ ಹೇಳ್ತೀನಿ ಎಕ್ಸಾಕ್ಟ್ಲಿ. ಕಲ್ಲಿನಲ್ಲಿ ಪ್ರತ್ಯಕ್ಷ ಆಗಿರೋದಂತೆ. ಅಲ್ಲಿ ಇನ್ನೂ ಸುಮಾರೆಲ್ಲ ಇದೆ. ಏನಿದೆ ಅಂದರೆ, ಅಲ್ಲಿ ಭೀಮ ಅಲ್ಲಿ ವನವಾಸದಲ್ಲಿದ್ದಾಗ ಕಲ್ಲು ತಗೊಂಡು, ಇದು ನಮ್ಮ ಕಡೆ ಎಲ್ಲ ಬೀಸೋಕಲ್ಲು ಅಂತಾರಲ್ಲ, ಭೀಮಕ್ಕೆ ಗಂಟಿ ಅಂತ ಇದೆ. ಅಂದರೆ ಗಂಟಿ ಅಂದರೆ ಇಲ್ಲೆಲ್ಲ ಕಲ್ಲು, ಬೀಸೋಕಲ್ಲು, ಹಿಟ್ಟು ಮಾಡೋದು. ನಮ್ಮ ಕಡೆ ಎಲ್ಲ ಅಕ್ಕಿ ಹಿಟ್ಟು ಎಲ್ಲ ಮಾಡ್ತಾರಲ್ವ, ರಾಗಿ ಎಲ್ಲ ಬೀಸ್ತಾರಲ್ಲ, ಕಲ್ಲಲ್ಲಿ ಕುತ್ಕೊಂಡು ಚಕ್ಕಿ ಅಂತಾರೆ. ಅದು 5 ವರ್ಷ ಹಳೇದು. ಅವು ಮೊದಲು ಭೀಮ ಅಲ್ಲಿದ್ದಾಗ, ವನವಾಸದಲ್ಲಿದ್ದಾಗ ಎಲ್ಲರಿಗೂ ಅವನು ಹಿಟ್ಟು ಬೀಸ್ತಿದ್ದಂತೆ. ಅಲ್ಲಿ ಹಿಟ್ಟು ಬೀಸಿ ನಮ್ಮ ಇದು ಮಾಡಿ ತಿನ್ನೋರಂತೆ, ರೊಟ್ಟಿ ಮಾಡಿ. ಅದೊಂದಿದೆ, ದೊಡ್ಡದಿದೆ ಅದು. ಅದು ಯಾರೋ ಹೇಳಿದ್ದು ನನಗೆ, ನಾನು ನೋಡಿಲ್ಲ, ನಾನು ಹೋಗ್ತಾ ಇದ್ದೀನಿ, ತೋರಿಸ್ತೀನಿ ವಿಡಿಯೋದಲ್ಲಿ. ಮತ್ತು ಇನ್ನೊಂದು ಅರ್ಜುನನ ಕುಂಡ ಇದೆಯಂತೆ, ಅರ್ಜುನ್ ಕುಂಡ ಅಂತ ಹೇಳ್ತಾರೆ. ಅದು ದ್ರೌಪದಿಗೆ ಬಾಯಾರಿಕೆ ಆಯಿತು ಅಂದ್ಲಂತೆ ಅದು ವನವಾಸದಲ್ಲಿದ್ದಾಗ. ಅದಕ್ಕೆ ಬಾಣ ಬಿಟ್ಬಿಟ್ಟು ಅಲ್ಲೊಂದು ಕುಂಡ ಮಾಡಿದ್ದಾನೆ. ಇವತ್ತು ನೀರಿದೆಯಂತೆ. ನೀರು ಕುಡಿಯೋಕೆ ಯೋಗ್ಯವಾಗಿ ಇಲ್ಲ, ಅಲ್ಲಿ ಕ್ಲೀನು ಮಾಡಿರಲ್ಲ ಮೋಸ್ಟ್ಲಿ. ಯಾಕೆಂದರೆ ಕಾಡು ಮಧ್ಯದಲ್ಲೇ ಇರೋದು ಅದು, ಓಪನ್ನಲ್ಲಿ. ಸೊ ಆಗೋದ್ರಿಂದ ಅದಕ್ಕೆ ಅರ್ಜುನ್ ಕುಂಡ ಅಂತ ಹೆಸರು. ಆದ್ದರಿಂದ ಅದೊಂದು ನೋಡೋಕೆ ಸಿಗುತ್ತೆ. ಮತ್ತೊಂದು ದೇವಸ್ಥಾನ, ಮತ್ತು ಕಾಡು, ಅದೊಂದು ಸ್ವಲ್ಪ ವೈಲ್ಡ್ ಲೈಫು ಸ್ಯಾಂಕ್ಚುರಿ. ಕಾಡು ಮಧ್ಯದಲ್ಲಿ ಹೋಗಬೇಕು. ಈಗ ಬೇಸಿಗೆ ಆದ್ರಿಂದ ಅಷ್ಟೆಲ್ಲ ಗ್ರೀನರಿ ಇರಲ್ಲ, ಇಲ್ಲ ಅಂದರೆ ಫುಲ್ ಗ್ರೀನರಿ, ಮಳೆ ಇರುತ್ತಲ್ಲಿ, ಕಾಡು ಪ್ರಾಣಿಗಳು ನೋಡೋಕೆ ಸಿಗಬಹುದು. ಈಗ ಏನು ಇರೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅಲ್ಲಿ ಕರೆಂಟ್ಗಳು ಸಿಕ್ಕಾಪಟ್ಟೆ ಇದಾವಂತೆ. ನೋಡೋಣ ಏನಾಗುತ್ತೆ ಅಂತ. 200 ಕಿಲೋಮೀಟ್ರ್ ಹೋಗೋಕ್ಕೆ, 200 ಕಿಲೋಮೀಟ್ರ್ ಬರೋಕ್ಕೆ ಇನ್ನು 119 ಕಿಲೋಮೀಟ್ರ್ ಇದೆ. 2.5 ಗಂಟೆ ತೋರಿಸ್ತಾ ಇದೆ. ಇವತ್ತು ನಮ್ಮ ಹಳೆ ಪಾರ್ಟ್ನರ್ ಅಂತೂ ಇದ್ದೇ ಇದ್ದಾನೆ. ಅದಲ್ಲದೆ ಇನ್ನಿಬ್ಬರು ಜಾಯ್ನ್ ಆಗಿದ್ದಾರೆ. ಅಲ್ಲಿ ಎದುರುಗಡೆ ಹೋಗಿದೆ 2 ಹೆಲ್ಮೆಟ್ಗಳು ಅವ್ರದ್ದೇ. ಹೋಂಡಾ CB 350 RS, ಒಳ್ಳೆ ಬೈಕು, ಒಳ್ಳೆ ಎಳಿತಾನೆ ಅವನು. 120 ಎಳಿತಾ ಇದ್ದಾನೆ ಡಬ್ಬಲಲ್ಲಿ. ಒಳ್ಳೆ ರೈಡರು. ಬಟ್ ಅವ್ನು ರೆಗ್ಯುಲರಾಗಿ ಬರಲ್ಲ ನಮ್ಮ ಜೊತೆ. ಅವನೇನು ಪ್ರಾಬ್ಲಮ್ಗಳು ಇರ್ತವೆ. ಅವನು ಸಂಡೇ ರೆಸ್ಟ್ ಬೇಕು ಅಂತ ನೈಟ್ ಔಟ್ ಮಾಡ್ತಾನೆ ಸ್ಯಾಟರ್ಡೆ. ಅಲ್ಲಿ ಇಲ್ಲಿ ಕೂತ್ಕೊಂಡು ಟೈಮ್ ಪಾಸು. ಯಾವುದೇ ಬ್ಯಾಡ್ ಹ್ಯಾಬಿಟ್ ಇಲ್ಲ, ಬಟ್ ಫ್ರೆಂಡ್ಸ್ ಜೊತೆ ಕೆಫೆನಲ್ಲಿ ಕೂರೋದು ಇಲ್ಲೊಂದು ಕಲ್ಚರ್ ಅಲ್ವಾ, ಕೆಫೆ ಕಲ್ಚರ್ ಭಾಳ ಡೇಂಜರ್. ಅದು ಎಲ್ಲ ನಿದ್ದೆ ಹಾಳಾಗ್ತಾ ಇದೆ. ನಿದ್ದೆ ಕಮ್ಮಿ ಮಾಡಿಕೊಂಡು ಸ್ಟ್ರೆಸ್ ತಗೊಂಡು ಕೆಲಸ ಮಾಡ್ತಾರೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಬ್ಲೇಮ್ ಜಿಮ್ಮಿಂಗ್ ಮಾಡ್ತಾರೆ. ಹೆವಿ ವರ್ಕೌಟ್ ಮಾಡೋದ್ರಿಂದ ಯಾವತ್ತೂ ಆಗಲ್ಲ. ಹೆವಿ ಅಂದರೆ ಏನು ಅರ್ಥ, ಏನು ಹೆವಿ ಅಂದರೆ? ಹೆವಿ ಅಂದರೆ ಅವನಿಗೆ ಎಷ್ಟು ಎತ್ತೋಕ್ಕಾಗುತ್ತೋ ಅಷ್ಟು ಮಾತ್ರ ಎತ್ತಬಲ್ಲ ತಾನೆ. ಅದಕ್ಕಿಂತ ಹೆವಿ ಎತ್ತಕ್ಕೆ ಹೋಗಲ್ಲ, ಯಾರೂ ಎತ್ತಕ್ಕೆ ಹೋಗಲ್ಲ. ಎತ್ತಕ್ಕೆ ಹೋದರೂ ಇಂಜುರೀಸ್ ಆಗ್ತವೆ ಹೊರತು ಹಾರ್ಟ್ ಅಟ್ಯಾಕ್ ಆಗಲ್ಲ. ಇದು ಹೇಳ್ಬೋದು, ಲೈಫ್ ಸ್ಟೈಲಿಂದ ಯಾರು ಇದನ್ನ ಬ್ಲೇಮ್ ಮಾಡಲ್ಲ. ಅವನು 1 ಗಂಟೆ ಜಿಮ್ಮಿಗೆ ಹೋಗಿದ್ದನ್ನು ಬ್ಲೇಮ್ ಮಾಡ್ತಾನೆ ಹೊರತು 23 ಗಂಟೆ ಅವನು ಏನು ಮಾಡ್ತಾನೆ ಅನ್ನೋದು ಬ್ಲೇಮ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಅವನು ವೈನ್ಸ್ಗೂ, ಲಿಕ್ಕರು ಎಷ್ಟು ಕನ್ಸ್ಯೂಮ್ ಮಾಡ್ತಾನೆ, ನಾನ್ ವೆಜೀಸ್ ಎಷ್ಟು ಕನ್ಸ್ಯೂಮ್ ಮಾಡ್ತಾನೆ ವೀಕ್ಲಿ,
ಎಲ್ಲ ತಿಳ್ಕೊಂಡಿರ್ಬೋದು, ಏನ್ರಿ ನಾನ್ ವೆಜ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ನಾನ್ ವೆಜ್ ಅವ್ರದ್ದು ಹಕ್ಕು ಅಂದ್ರೆ ಸಾಯೋದು ಮತ್ತು ಹಕ್ಕೆ ಆಯ್ತಲ್ವಾ, ಹುಟ್ಟಿದ ಸಾಯಲೇಬೇಕು, ಮತ್ತು ಅದಕ್ಕೆ ಯಾಕೆ ಅಳಬೇಕು? ಎಷ್ಟೇ ಹೇಳಿ ನೀವು, ಮನುಷ್ಯನಿಗೆ ತಿನ್ನುವಂಥ ವಸ್ತುಗಳು ಶರೀರಕ್ಕೆ ಒಳ್ಳೇದು ಅಂತ ಒಂದ್ಸಲ ನಿರ್ಧಾರ ಆದಮೇಲೆ ಅವ್ರು ಮತ್ತೆ ಹೇಳ್ಬೋದು, ಯಾರು ನಿರ್ಧಾರ ಮಾಡೋರು, ನಮ್ಗೆ ಇಷ್ಟ ಬಂದಂಗೆ ತಿಂದರೆ ಇಷ್ಟ ಬಂದಂಗೂ ಸಾಯಬೇಕು. ಮತ್ತೆ ಎಲ್ಲವೂ ಅಷ್ಟೇ, ಲಿಮಿಟ್ ಇದ್ರೆ ಚೆನ್ನಾಗಿರುತ್ತೆ. ಕೆಲವರು ಅತಿಯಾಗಿ ನಾನ್ ವೆಜಿಟೇರಿಯನ್ನು, ಕೆಲವರು ಅತಿಯಾಗಿ ಲಿಕ್ಕರ್ ಕುಡಿಯೋದು, ಇದರಿಂದ ಜಿಮ್ಗಳನ್ನ ಟಾರ್ಗೆಟ್ ಮಾಡ್ತಾರೆ. ಏನು ಹೇಳೋಕ್ಕಾಗತ್ತೆ? ಅವ್ರು 23 ಗಂಟೆಲಿ ಯಾವ ರೀತಿ ಇರ್ತಾರೆ, ಎಷ್ಟು ರೆಸ್ಟ್ ತಗೋತಾರೆ, ಎಷ್ಟು ವರ್ಕೌಟ್ ಮಾಡ್ತಾರೆ, ಎಷ್ಟು ಫುಡ್ಡು ಕನ್ಸ್ಯೂಮ್ ಮಾಡ್ತಾರೆ, ಓವರ್ ಈಟ್ ಮಾಡಿ, ಇಲ್ಲ ಹೈ ಪ್ರೋಟೀನು ಡಯಟಿಗೆ ಹೋಗಿ, ಇಲ್ಲ ಇಂಟರ್ಮೀಡಿಯೇಟು ಅಂತೇಳಿ ಒಂದು ಶುರುವಾಗಿದೆ ಈಗ. 24 ಗಂಟೆಲಿ ಒಂದೇ ಸಲ ತಿನ್ನೋದು, 2 ಸಲ ತಿನ್ನೋದು, ಇದೆಲ್ಲವ ಕಮ್ಮಿ ಗ್ಯಾಪ್ನಲ್ಲಿ, ಮತ್ತು ಜಾಸ್ತಿ ಗ್ಯಾಪಲ್ಲಿ ತಿನ್ನಲ್ಲ, 16 ಗಂಟೆ ತಿನ್ನಲ್ಲ. ಇದೆಲ್ಲ ಹೊಸದೆಲ್ಲ ಬಂದ್ಬಿಟ್ಟಿದೆಯಲ್ವಾ, ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾ ಇದೆ. ಮತ್ತೆ ಇನ್ನೊಂದು ಸ್ಮೋಕು ಈಗೆಲ್ಲ ಕಾಮನ್ ಆಗಿಬಿಟ್ಟಿದೆ. ಹೆಂಗಸರು, ಹುಡುಗಿರು ಎಲ್ಲ, ಸ್ಕೂಲಿಗೆ ಹೋಗೋ ಮಕ್ಕಳು ಕೂಡ ಸ್ಮೋಕ್ ಮಾಡೋಕೆ ಶುರು ಮಾಡಿಬಿಟ್ಟಿದೆ. ಎಲ್ಲ ಪ್ಯಾಷನ್ ಆಗಿಬಿಟ್ಟಿದೆ ಪಿಕ್ಚರ್ ನೋಡಿ. ಆದರೆ ಇದನ್ನ ಯಾರಿಗೆ ಹೇಳಕ್ಕೆ ಹೋಗೋಣ? ಹೇಳಿದರೆ ಹೇಳ್ದವ್ರದ್ದೇ ತಪ್ಪು. ಯೋಚನೆ ಮಾಡಲ್ಲ, ಯಾರು ಯೋಚನೆ ಮಾಡಲ್ಲ. ಒಳಗಡೆ ಕೂತ್ಕೊಂಡು ಒಂದ್ಸಲ ಕಣ್ಣು ಮುಚ್ಚಿ ಕೂತ್ಕೊಂಡು ಯೋಚನೆ ಮಾಡಿ, ನಾನು ಮಾಡ್ತಾ ಇರೋದು ಸರಿನಾ? ಅಕಸ್ಮಾತ್ ಯಾರಾದರೂ ಈ ರೀತಿ ಮಾತು ಹೇಳಿದಾಗ ಅವ್ರ ಮೇಲೆ ಬ್ಲೇಮ್ ಮಾಡೋದು, ನೀವು ತಪ್ಪು ಹೇಳ್ತಿದ್ದೀರ ಅಂತ ಬ್ಲೇಮ್ ಮಾಡೋದು ಸರಿನಾ? ಮೊದಲೆಲ್ಲ ಯಾಕೆ ಆಗ್ತಾ ಇರಲಿಲ್ಲ? ಮೊದಲಿದ್ದವರು ಇವರಿಗಿಂತ ಜಾಸ್ತಿ ಎಕ್ಸಸೈಸ್ ಮಾಡ್ತಾಯಿದ್ರು. 500 ದಂಡ, 1000 ದಂಡ ಖಾಲಿ ವಾರ್ಮ್ ಅಪ್ ಮಾಡ್ತಾಯಿದ್ರು ಅವರು. ದಂಡ ಬೈಟಕ್ಕೆ ಎಷ್ಟು ಹೊಡಿತಿದ್ರು ಅವರು? 1000 ಬೈಟಕ್ಕೆ ಹೊಡಿತಿದ್ರು. ಅವಾಗ ಆಗ್ತಿತ್ತು ಅವ್ರಿಗೆ ಹಾರ್ಟ್ ಅಟ್ಯಾಕು? ಇಲ್ವಲ್ಲ. ಇದೆಲ್ಲ ಯೋಚನೆ ಮಾಡಬೇಕು. ವೀಕ್ ಇದ್ದಾರೆ ಈಗಿನ ಯಂಗ್ ಜನ್ರೇಷನ್, ಸಿಕ್ಕಾಪಟ್ಟೆ ವೀಕ್ ಇದ್ದಾರೆ ಮೆಂಟಲಿ. ಫಿಸಿಕಲಿ ಆದರೂ ಹೆಂಗಾರು ಮಾಡಿಬಿಡ್ಬೋದು, ಎಕ್ಸಸೈಸ್ ಮಾಡಿ, ಅದು ಮಾಡಿ, ಇದು ಮಾಡಿ. ಮೆಂಟಲಿ ವೀಕ್ ಇದ್ದಾಗ ಸ್ಟ್ರೆಸ್ ಬಂದೇ ಬರುತ್ತೆ. ಆ ಸ್ಟ್ರೆಸ್ಸನ್ನು ಬಸ್ಟ್ ಮಾಡೋಕ್ಕೆ ಇವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಯಾರ್ಯಾರು ಹೇಳಿದ್ರೆ ಬ್ರೀತಿಂಗ್ ಏನಾದ್ರು ಮಾಡಿ, ಸ್ವಲ್ಪ ಪ್ರಾಣಾಯಾಮ ಮಾಡಿ ಅಂದರೆ ನಮಗೆ ಹೇಳ್ತಾರೆ, ಆ ಬ್ರೀತಿಂಗಿಂದ ಏನಾಗುತ್ತೆ ರೀ? ಸುಮ್ಮನೆ ಕೂತ್ಕೊಂಡು ಉಸಿರಾಡೋದು, ನಿದ್ದೆ ಬರುತ್ತಷ್ಟೇ. ಆಗಲಿ ನಿದ್ದೆನೇ ಬರಲಿ, ನಿದ್ದೆ ಬಂದರೂ ಕೂಡ ನಿಮ್ಮ ಬಾಡಿ ರಿಕವರ್ ಆಗುತ್ತೆ ತಾನೇ. ಅದರಿಂದ ಒಂದು ಹೆಲ್ಪೇ ಆಗುತ್ತೆ ಹೊರಟ್ರೆ ಕೆಟ್ಟದಂತೂ ಆಗಲ್ಲ. ಆದ್ದರಿಂದ ದಯವಿಟ್ಟು ಜಿಮ್ ಬಿಡಬೇಡಿ, ಎಕ್ಸಸೈಸ್ ಮಾಡಿ, ದಿನಕ್ಕೆ 1 ಗಂಟೆ ನಿಯಮಿತ ವ್ಯಾಯಾಮ ಮಾಡಿ. ಓವರ್ ಟ್ರೈನಿಂಗ್ ಮಾಡೋಕೆ ಹೋಗ್ಬೇಡಿ, ಓವರ್ ಸ್ಟ್ರೆಸ್ ತಗೋಬೇಡಿ. ಲೈಫ್ ಇಷ್ಟೇ. ನಮಗೂ ವೀಕೆಲ್ಲ ಸ್ವಲ್ಪ ಸ್ಟ್ರೆಸ್ ಬಂದಂಗೆ ಆದ ಕೂಡಲೇ ಸಂಡೇ ಹೊರಟ್ಬಿಡ್ತೀವಿ. ಈ ಥರ ರೈಡ್ ಮಾಡಿ, ಬೈಕ್ ತೆಗೀರಿ, ಹೊರಗೆ ರೈಡ್ ಮಾಡಿ, ಇಲ್ಲ ಅಂದರೆ ಬಸ್ಸಲ್ಲಿ ಹೋಗಿ, ಕಾರಲ್ಲಿ ಹೋಗಿ, ಎಲ್ಲೇ ಹೋಗಿ ಮೈಂಡ್ ಫ್ರೆಶ್ ಮಾಡ್ಕೊಂಬನ್ನಿ. ಸರಿ, ಉಪದೇಶ ಆಯಿತು. ಸ್ವಲ್ಪ ತಪ್ಪ ತಿಳಿಬೇಡಿ, ನನಗನ್ಸಿದ್ದನ್ನು ನಾನು ಹೇಳ್ತಾ ಇರ್ತೀನಿ. ಆದ್ದರಿಂದ ಅನ್ಯಥಾ ಭಾವಿಸಬೇಡಿ. ಇನ್ನೆಲ್ಲರ ಮುಂದೆ ನಿಂತಾಗ ಇಲ್ಲ ಏನಾದರೂ ಇದ್ರೆ ವಿಷಯಗಳು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಅಲ್ಲಿವರೆಗೆ ಈಗ ಹೈವೇಯಿಂದ ಒಳಗಡೆ ನುಗ್ಗಿಬಿಟ್ಟಿದ್ದೀವಿ. ಇಲ್ಲಿಂದ 21 ಕಿಲೋಮೀಟರ್ ಇದೇ ಥರ ನರ್ಮದಾ ಕ್ಯಾನಲ್. ನೋಡಿ, ನರ್ಮದಾ ಕ್ಯಾನಲ್ ಗುಜರಾತ್ನಲ್ಲಿ ಎಷ್ಟು ಕೆಲಸ ಮಾಡಿದೆ ಅಂದರೆ, ಎಲ್ಲ ಹಳ್ಳಿಗೆ ಕಾಡು ಬದಿಗೆಲ್ಲ ಈ ಕ್ಯಾನಲ್ಗಳು ಮಾಡಿ ನದಿ ಥರ ಮಾಡಿಬಿಟ್ಟಿದೆ. ಆರ್ಟಿಫಿಷಿಯಲ್ ರಿವರ್ ಇದು ಒಂಥರ. ನೋಡಿ, ಮಜಾ ತಗೊಳ್ಳಿ, ಸೂಪರ್ ಆಗಿದೆ. ಹೇಗಿದೆ ಅಂತ ಇಲ್ಲಿ ಕಾಣ್ತಾ ಇರಬೇಕು. ಕ್ಯಾಮರಾ ಎಷ್ಟು ಕಾಣುತ್ತೋ ಗೊತ್ತಿಲ್ಲ. ಕಾಣ್ತಾ ಇದೆ. 21 ಕಿಲೋಮೀಟರ್ ಇಂಥ ರೋಡಲ್ಲಿ ಹೋಗ್ಬೇಕು. ಸಖತ್ತಾಗಿದೆ ರೋಡು, ತಣ್ಣಗೆ ಗಾಳಿ ಹೊಡಿತಾ ಇದೆ. ಇಲ್ಲಿ ನದಿಯ ನೀರಿಗೆ ತಾಕಿ ಬಂದ ಗಾಳಿ ತಣ್ಣಗಿದೆ, ಸೂಪರ್ ಆಗಿದೆ. ಇಂಥದ್ರಲ್ಲಿ ರೈಡಿಂಗ್ ಮಾಡೋಕ್ಕೆ ಮಜಾನೇ ಬೇರೆ. ಕಾರಲ್ಲಿ ಬಂದರೆ ಈ ಮಜಾ ಬರಲ್ಲ. ಕಾರಲ್ಲೂ ನಾನು ಸಿಕ್ಕಾಬಿಟ್ಟು ತಿರುಗ್ಬಿಟ್ಟಿದ್ದೀನಿ, ಈ ಮಜಾ ಬರಲ್ಲ ಕಾರಲ್ಲಿ. ಮಳೆಗಾಲದಲ್ಲಿ ಓಕೆ, ಆದರೂ ಮಳೆಗಾಲದ ಬೈಕ್ ಚೆನ್ನಾಗಿರುತ್ತೆ. ಬಟ್ ಮಳೆಗಾಲದಲ್ಲಿ ಫ್ಯಾಮಿಲಿ ಒಟ್ಟಿಗೆ ಹೋಗ್ಬೇಕಾದ್ರೆ ಕಾರ್ ಬೆಸ್ಟು, ಮಜಾ ತಗೊಂಡು ಹೋಗ್ಬೋದು. ಹೋಗಿದ್ದು ಪ್ರಾಬ್ಲಮ್ ಇರ್ತವೆ ಕಾರಲ್ಲಿ, ಬೈಕಲ್ಲಿ ಅದೊಂದು ಪ್ರಾಬ್ಲಮ್ ಇಲ್ಲ. ವೈಸರ್ ಒಂದು ಹಾಕ್ಕೊಂಡ್ಬಿಟ್ರೆ ಆ್ಯಂಟಿ ಫೋಗು, ಏನು ಪ್ರಾಬ್ಲಮ್ ಇಲ್ಲ. ಸೂಪರ್ ಆಗಿದೆ. ರಸ್ತೆಯ ಮಜಾವನ್ನು ತಗೊಳ್ಳಿ ನೀವು. ಹಳ್ಳಿ ಗಾಡಿನ ರಸ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಹಳ್ಳಿ ರೋಡ್.
ಏಕ್ದಮ್ ಹಳ್ಳಿ ರೋಡ್. ಇಲ್ಲೆಲ್ಲ ಗದ್ದೆ ತೋಟಗಳು ಇರೋದು, ಆ ಕಡೆ ಈ ಕಡೆ ಅಲ್ಲವ ಜಾಸ್ತಿ ಹೊಲಗಳೇ. ಆದ್ರೆ ರೋಡ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಕ್ಸಸ್ ಎಷ್ಟು ಚೆನ್ನಾಗಿದೆ ಹೊಲಗಳಿಗೆ. ಗುಜರಾತ್ನಲ್ಲಿ ಡೆವಲಪ್ಮೆಂಟ್ ಇಲ್ಲ ಅನ್ನೋರು ಬಂದು ನೋಡಿ. ಇಂತಿಂಥ ಹಳ್ಳಿಗಾಡುಗಳಿಗೆಲ್ಲ ಮಾಡಿದ್ದಾರೆ. ಇದು ಹೈವೇಯಿಂದ ಯಾವುದೋ ಒಳಗಡೆ ಕೊಂಪೆ ಇದು. ನೀರು ಒಳ್ಳೆ ಆರ್ಟಿಫಿಷಿಯಲ್ ನದಿನೇ ಮಾಡಿ ಹಾಕಿದಾರಲ್ಲ, ಹಾಗಾಗಿ ಇಲ್ಲಿ ನೀರು ಆರೋದು ಇಲ್ಲ, ಏನಿಲ್ಲ, ಹಿಂಗುತ್ತೆ. ಆ ಕಡೆ ಈ ಕಡೆ ಫುಲ್ಲು ಸಿಮೆಂಟ್ ಹಾಕಿ ಇದು ಮಾಡಿದ್ದಾರೆ, ಕ್ಯಾನಲ್ ಮಾಡಿಬಿಟ್ಟಿದ್ದಾರೆ. ಕಾಲುವೆ, ರಾಜ ಕಾಲುವೆ ಥರ. ಆದರೆ ಒಳ್ಳೆ ಕುಡಿಯೋ ನೀರು. ಮಳೆಗಾಲದಲ್ಲಿ ಫುಲ್ ಆಗುತ್ತೆ ಅನಿಸುತ್ತೆ ನರ್ಮದದಿಂದ ನೀರು ಬಿಟ್ಟಾಗ. ಈಗ ಸ್ವಲ್ಪ ಖಾಲಿ ಇದೆ. ಬೇಸಿಗೆ ಈಗ 45 ಡಿಗ್ರಿ 46 ಡಿಗ್ರಿ ಇರುತ್ತೆ ಈಗ ಮಧ್ಯಾಹ್ನದ್ದು. ಅಂಥ ಜಾಗದಲ್ಲಿ ಎಷ್ಟು ನೀರಿದೆ ಇಲ್ಲಿ ಈಗ. ಈ ನೀರು ಕೂಡ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿ ಎಲ್ಲ ಕಾಲುವೆಗಳನ್ನು ಮಾಡಿ ಹಾಕ್ಬಿಟ್ಟೆ. ದೊಡ್ಡ ಕಾಲುವೆಗಳು ಮಾಡಿದ್ದಾರೆ. ಇಲ್ಲಿ ನೀರು ಧರೆ ಜರ್ಕೋಬಾರ್ದು ಅಂತೇಳಿ ಸಿಮೆಂಟ್ ಹಾಕ್ಬಿಟ್ಟು ಕಟ್ಟಡ ಕಟ್ಟಿ ಆಮೇಲೆ ಅದರಲ್ಲಿ ನೀರು ಹಾಯಿಸಿದ್ದಾರೆ. ಮಳೆ ನೀರು ಬಂದರೆ ಸೀದಾ ಹಿಂಗೆ ಕೆನಲಿಗೆ ಹೋಗಿ ಸೇರಬೇಕು. ಅದು ಮಧ್ಯದಲ್ಲಿ ಆಗ ಬಿಟ್ಟಿದ್ದಾರೆ, ಕೆಳಗಡೆಯಿಂದ ಪೈಪ್ ಹಾಕ್ಬಿಟ್ಟು. ಎಷ್ಟು ಜನ ವ್ಯವಸ್ಥೆ ಮಾಡಿದ್ದಾರೆ. ಯಾವ ನೀರು ವೇಸ್ಟ್ ಆಗಬಾರ್ದು. ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ವಾಟ್ರದ್ದು, ಗ್ರಾಮ ಪಂಚಾಯತಿಯವರದ್ದಾಗಲಿ ಸರ್ಕಾರದ್ದಾಗಲಿ. ಎಲ್ಲ ಚೆನ್ನಾಗಿದೆ. ರೋಡ್ನ ರಸ್ತೆಯ ಮಜವನ್ನು ತಗೊಳ್ಳಿ. ಇಂಥ ಜಾಗದ ಮಳೆಗಾಲದಲ್ಲಿ ಬಂದರೆ ಸಖತ್ತಾಗಿ. ಹೈವೇಯಿಂದ ಒಳಗಡೆ ಬಂದಿದ್ದೀವಿ. ಒಂದು ಪೆಟ್ರೋಲ್ ಹಾಕ್ಸ್ಬೇಕಿದ್ದ ಪೆಟ್ರೋಲ್ ಹಾಕ್ಸಿದ್ವಿ. ಒಂದು 500 ರೂಪಾಯಿ ಪೆಟ್ರೋಲ್ ಬಂತು. 400 ಕಿಲೋಮೀಟ್ರ್ ತೋರಿಸ್ತಾ ಇದ್ದಾರೆ ರೇಂಜ್ ಈಗ ಫುಲ್ ಟ್ಯಾಂಕಿಗೆ. 11 ಲೀಟ್ರ್ ಟ್ಯಾಂಕು. ಯೋಚನೆ ಮಾಡಿ 400 ತೋರಿಸಿದ್ರೆ 37-38 ಹತ್ರ ಬಿಡ್ತಾ ಇರ್ಬೋದು ನನ್ನ ಅಂದಾಜು ಈಗ. ಆದ್ದರಿಂದ ನಾನು ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ BMW ಹಾರ್ಲಿನಲ್ಲಾದರೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕೆಂದರೆ 38.2 38.3 ವರೆಗೆ ನಾನು ತೆಗೆದಿದ್ದೀನಿ ಹೈವೇ ರೈಡ್ನಲ್ಲಿ.
ಇದರಲ್ಲಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಬಟ್ ಈಗ ಇದು ತೋರಿಸ್ತಾರ ನೋಡಿದ್ರೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ಸುತ್ತೆ. ಖುಷಿ ಆಗ್ತಾ ಇದೆ. ಪರವಾಗಿಲ್ಲ, ಇಂಥ ಬೈಕು, ಇಂಥ ಅಡ್ವೆಂಚರ್ ಬೈಕು, ಇಷ್ಟು ಪವರ್ ಇರೋ ಬೈಕು ಇಷ್ಟು ಕೊಡ್ತಾ ಇದೆ ಅಂದರೆ ಗ್ರೇಟು. ಚೆನ್ನಾಗಿದೆ ಅರ್ಥ. ರೋಡು ಸಿಕ್ಕಾಬಟ್ಟೆ ಹಾಳಾಗಿದೆ. ಇದು ಮೋಸ್ಟ್ಲಿ ವೈಲ್ಡ್ ಲೈಫ್ ಸೆಂಚುರಿ, ಅದಕ್ಕೋಸ್ಕರ ಇಲ್ಲಿ ಹಾಳಾಗಿದೆ. ರಿಸರ್ವ್ ಫಾರೆಸ್ಟ್ ಇರಬೇಕು ನೋಡಿ. ರೋಡ್ ಎಷ್ಟು ಕೆಟ್ಟದಾಗಿದೆ ಅಂದರೆ ಇನ್ನು 34 ಕಿಲೋಮೀಟ್ರ್ ಇದೆ. ಮೋಸ್ಟ್ಲಿ ಅದೇ ಥರ ಇರಬೇಕು ಎಲ್ಲ ರೋಡುವೆ. ಹಳ್ಳಿ ಒಳಗಡೆ ಹೋಗ್ತಾ ಇದೆ. ಇಲ್ಲಿ ಮನುಷ್ಯರು ಜೀವಿಸ್ತಾರೆ, ಪ್ರಾಣಿಗಳು ಜೀವಿಸ್ತಾರೆ. ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಸಂಘರ್ಷ ಮೊದಲಿನಿಂದನೂ ಇದ್ದಿದ್ದೆ, ಇನ್ನು ಮುಂದೆ ಇರುತ್ತೆ. ಮನುಷ್ಯನಿಗೂ ತನ್ನ ಜೀವನವನ್ನು ಕಟ್ಟಿಕೊಳ್ಳಬೇಕಾದ ಅಗತ್ಯತೆ, ಅವಶ್ಯಕತೆ. ಪ್ರಾಣಿಗಳಿಗೆ ಜೀವಂತವಾಗಿರುವಂಥ ಒಂದು ಚಾಲೆಂಜು ನೋಡಿ. ಇಲ್ಲೆಲ್ಲ ಇದೆ, ಚಿರತೆ ಇದ್ದಾವೆ, ಇದೆಲ್ಲ ಇದೆ ನೋಡಿ. ಇಲ್ಲಿ ಬೋರ್ಡ್ ಹಾಕಿದೆ. ಇದೆಲ್ಲ ಇದು ನವಾಕುವ ಪಾವಗಡ ಅಂತ ಒಂದು ಊರಿತ್ತು, ಅಲ್ಲಿಂದ ಹೋಯ್ತು. ಈಗ ಮುಂದೆ ಕ್ರಾಸ್ ಆಗಿದ್ದೀವಿ. ಪಾವಗಡ ಅಂದರೆ ಒಂದು ಶಕ್ತಿಪೀಠ, ಅದು ಅಮ್ಮನವ್ರ ದೇವಸ್ಥಾನ. ಬಟ್ ನಾವಲ್ಲಿ ಹೋಗಿಲ್ಲ ಇವತ್ತು. ರಶ್ ಸಿಕ್ಕಾಬಟ್ಟೆ ಇದೆ. ಮೇಲೆ ಗುಡ್ಡ ಹತ್ತಬೇಕು, ಸಿಕ್ಕಾಬಟ್ಟೆ ಬಂಡೆ ಮೇಲೆ ಹತ್ತು ಹೋಗ್ಬೇಕು. ಸೆಕೆ ಬೇರೆ, ಈಗ ಏನೂ ಮಾಡೋಕ್ಕಾಗಲ್ಲ. ಆದ್ದರಿಂದ ನಾವು ಇವತ್ತು ಹೋಗ್ತಾ ಇಲ್ಲ. ಇನ್ನು ಯಾವತ್ತಾರು ದಿವಸ ಹೋಗೋಣ. ಇವರು ಎಲ್ಲಿಂದ ಹೋಗ್ತಾ ಇದ್ದಾರೆ? ಪುಣ್ಯಾತ್ಮರು. ಹೋಗಿ ಮಾರೆ ಹೋಗಿ. ನಮಗೆ ಈ ಕಡೆ ಹೋಗಬೇಕು. ದೇಸಿ ಢಾಬಾ ರೋಡು ಇಲ್ಲಲ್ಲಿ ಸ್ವಲ್ಪ ಏನೋ ಚೆನ್ನಾಗಿ ಸಿಕ್ಕಿದೆ, ಏನೋ ಗೊತ್ತಿಲ್ಲ ಎಷ್ಟು ದೂರ ಅಂತ. ಗ್ರೀನರಿ ಇಲ್ಲಿ ಮಳೆಗಾಲದಲ್ಲಿ ಬಂದರೆ ಚೆನ್ನಾಗಿದೆ. ಇಲ್ಲೊಂದು ಚೆಕ್ ಪೋಸ್ಟ್ ಇದೆ. ಅಂದರೆ ಇಲ್ಲಿ ಮೋಸ್ಟ್ಲಿ ನನ್ನ ಅಂದಾಜು ಅಭಯಾರಣ್ಯ ಇದೆ. ಅಭಯಾರಣ್ಯ ತನುಕುವ ಚೆಕ್ ಪೋಸ್ಟ್ ಇದೆ ಇಲ್ಲಿ ನೋಡಿ. ಇಲ್ಲಿಂದ ಎಲ್ಲ ಹಣ್ಣು ಗಿಣ್ಣು ತರಕಾರಿ ಎಲ್ಲ ಮಾರ್ತಾ ಇದ್ದಾರೆ. ಹಳ್ಳಿ ಅಲ್ವಾ, ಕಾಡು ಬದಿ ಹಳ್ಳಿ. ನಮ್ಮ ಕಡೆ ಇರುತ್ತಲ್ವ, ಆ ಕಡೆ ಮಲೆನಾಡು, ಸೌತ್ ಕೆನರಾ ಕಡೆ ಎಲ್ಲ ಆ ಥರ. ಬೋಳುಗುಡ್ಡ ಇಲ್ಲ, ಇಲ್ಲಿ ಗ್ರೀನರಿ ಇದೆ. ಮಳೆ ಚೆನ್ನಾಗಿ ಆಗುತ್ತೆ ಅನ್ಸುತ್ತೆ ಇಲ್ಲಿ. ಸೌತ್ ಗುಜರಾತ್ ಅಲ್ವಾ, ಮಳೆ ಆಗುತ್ತೆ ಚೆನ್ನಾಗಿ. ನಾರ್ತ್ ಗುಜರಾತಲ್ಲಿ, ಮಿಡ್ ಆಫ್ ಗುಜರಾತ್ನಲ್ಲಿ ಮಳೆ ಆಗಲ್ಲ, ಕಮ್ಮಿ ಆಗೋದು. ಸೌತ್ ಗುಜರಾತಲ್ಲಿ ಮತ್ತು ವೆಸ್ಟ್ ಗುಜರಾತಲ್ಲಿ ಒಳ್ಳೆ ಮಳೆ ಆಗುತ್ತೆ. ವೆಸ್ಟ್ ಗುಜರಾತಲ್ಲಿ ಅಂದರೆ ಅದು ಅರಬ್ಬಿ ಸಿ ಹತ್ತಿರ ಬಂತು, ಆದ್ದರಿಂದ ಅದು ಮಳೆ ಆಗುತ್ತೆ. ಅಲ್ಲಿ ಸೈಕ್ಲೋನು ಅದು ಇದು ಅಂತ ಮಳೆ ಚೆನ್ನಾಗೇ ಆಗುತ್ತೆ. ಇದು ಸೌತ್ ಗುಜರಾತು ಈ ಕಡೆ ಸಹ್ಯಾದ್ರಿ ರೀಜನಿಗೆ ಹತ್ತತ್ರ ಬರ್ತಾ ಇದೆ. ಸಾಪುತಾರ ಹತ್ತತ್ರ, ಬರೋಡದಿಂದ ಮುಂದೆ ಹಾಲೋಲ್ ಅಂತ ಅಲ್ಲಿ. ಆದ್ದರಿಂದ ಇಲ್ಲಿ ಮಳೆ ಆಗೋ ಚಾನ್ಸ್ ಇದೆ. ಇಲ್ಲಿ ಗ್ರೀನರಿ ಜಾಸ್ತಿ ಇದೆ ಸ್ವಲ್ಪ. ಸರಿ, ಸಿಗೋಣ ಮತ್ತೆ ಒಳಗಡೆ ಹೋದ್ಮೇಲೆ ದೇವಸ್ಥಾನದ ಹತ್ರ. ಇಲ್ಲಿ ನೋಡಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು. ಮಧ್ಯ ಊರಿದೆ, ಬೋರ್ಡ್ ಹಾಕಿದೆ. ಇಲ್ಲಿ ಹುಲಿ ಇದೆ, ಚಿರತೆ ಅಂತ. ಇಲ್ಲಿ ಟೈಗರು ಇದೆಯಂತೆ. ರೋಡ್ ಮಾತ್ರ ಸೂಪರ್ ಆಗಿದೆ. ಕಾರು ಜಾಸ್ತಿ, ಟ್ರಾಫಿಕ್ ಸಿಕ್ಕಾಬಟ್ಟೆ. ದೇವಸ್ಥಾನಕ್ಕೆ ಹೋಗಿ ಬರೋರು, ಪ್ಯಾಸೆಂಜರ್, ಮಾರುತಿ ಓಮಿನಿ, ಇಕೋ, ಜೀಪು, ಟ್ರ್ಯಾಕ್ಸು, ಬೊಲೆರೋ ಸಿಕ್ಕಾಬಟ್ಟೆ ಪ್ಯಾಸೆಂಜರಿಂದು. ಮತ್ತು ಟ್ರಕ್ಕುಗಳು ಹೋಗೋದು ಬರೋದು ಇದ್ದೇ ಇದೆ. ಬಸ್ಸುಗಳಿದ್ದಾವೆ. ಸೊ ಟ್ರಾಫಿಕ್ ಸಿಗುತ್ತೆ ಇಲ್ಲಿ, ಬಟ್ ರೋಡು ಚೆನ್ನಾಗಿದೆ. 2 ಲೈನು, 4 ಲೈನ್ ಇಲ್ಲ, ಡಿವೈಡರ್ ಇಲ್ಲ. ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೇಕಷ್ಟೆ. ನೋಡಿ ಇಲ್ಲೆಲ್ಲ ಸಾವಧಾನ್ ವನ್ಯಜೀವಿ ಇರುತ್ತೆ. ವನ್ಯಜೀವಿ ಅಂದರೆ ಹುಲಿ, ಚಿರತೆ ಎಲ್ಲ ಇದ್ದಾವೆ ಇಲ್ಲಿ. ಕರಡಿ ಗಿರಡಿ ಎಲ್ಲ ಕೇಳ್ಪಟ್ಟಿದ್ದೀವಿ. ಮಳೆಗಾಲ ಫೆನ್ಸಿಂಗ್ ಮಾಡಿದ್ದಾರೆ, ಬಟ್ ಫೆನ್ಸಿಂಗಲ್ಲಿ ಲೆಕ್ಕ ಅವೆಲ್ಲ ಹಾರು ಬರ್ತಾವೆ ರೋಡಿಗೆ. ಮಳೆಗಾಲದಲ್ಲಿ ಚೆನ್ನಾಗಿರುತ್ತಿಲ್ಲ ಬರೋಕ್ಕೆ. ಬೇಸಿಗೆಯಲ್ಲಿ ಬಂದಾಗ ಈ ಥರ ಇದೆ. ಮಳೆಗಾಲದಲ್ಲಿ ಒಂದು ಸಲ ಬರಬೇಕಿಲ್ಲ, ಸೂಪರಾಗಿರುತ್ತೆ. ನೋಡಿ ಕರಡಿ ಇದೆ ಅಂತ ಹಾಕಿದ್ದಾರೆ. ವಾಹನ ನಿಧಾನವಾಗಿ ಓಡಿಸಿ ಅಂತ. ಮೋಸ್ಟ್ಲಿ ನನ್ನ ಸಾಯಂಕಾಲದ ಮೇಲೆ ಬರ್ಬೋದು ರೋಡಿಗೆ. ಮಧ್ಯೆ ಮನೆ ಕೂಡ ಇದ್ದಾವೆ. ಹಳ್ಳಿ ಎಲ್ಲ ರೈತರು ಎಲ್ಲ ಒಣಗಿದೆ ನೋಡಿ. ಇಲ್ಲಿ ಕೃಷಿ ಭೂಮಿ ಎಲ್ಲ ಒಣಗಿದೆ, ಎಲ್ಲ ಕಟಾವು ಮಾಡಿ ಆಗೋಗಿದೆ. ಇನ್ನೊಂದು ತಿಂಗಳು, 1.5 ತಿಂಗಳು ಬಿಟ್ಟು ಮಳೆಗಾಲ ಸ್ಟಾರ್ಟ್ ಆಗಿ ಇಲ್ಲ ಸ್ವಲ್ಪ ಇದೆ ನೋಡಿ. ಜೋಳನ ಏನೋ ಇದೆ ಇಲ್ಲಿ. ಜೋಳಗಿಂತ ಸಜ್ಜೆ ಜಾಸ್ತಿ ಹಾಕ್ತಾರೆ ಇಲ್ಲಿ.
ಅವ್ರು ಓಡಿಸ್ತಾನೆ ಇದ್ದಾರೆ, ಒಳ್ಳೆ ಏನು ವೀಡಿಯೋ ಏನು ಮಾಡ್ತಾ ಇಲ್ಲ. 80 ನಾನೇ 80ರಲ್ಲಿದ್ದೀನಿ, ಅವ್ರು 80-90ರಲ್ಲಿ ಇರ್ಬೋದು, ನನಗಿಂತ ಮುಂದಿದ್ದಾರೆ ಅವರು. ನಾನು ವೀಡಿಯೋ ಮಾಡಬೇಕು, ಸೌಂಡು ಸಿಕ್ಕಾಪಟ್ಟೆ ಬರುತ್ತೆ ಅಂತ ಸ್ಲೋ ಮಾಡ್ಕೊಂಡಿದ್ದೀನಿ. ಇನ್ನೂ ದಟ್ಟವಾದ ಕಾಡಿದೆ ಅಂತ ಕೇಳ್ಪಟ್ಟಿದ್ದೀನಿ. ಆ ಕಾಡಿಗೆ ಎಂಟ್ರಿ ಆದಮೇಲೆ ಮತ್ತೆ ಸಿಗ್ತೀನಿ ಅಲ್ಲಿ ಅವ್ರಿಗೆ